ಹಾಯ್ ಹಲೋ ಕನ್ನಡಿಗಾಸ್, ಇದು ನಾನು ನಿಮ್ಮ ಹಾಸನ ಹುಡುಗ ಲೋಕೇಶ್ ಗೌಡ ಚೆಫ್ ಯೂಟ್ಯೂಬ್ ಚಾನಲ್. ಟುಡೇ ಸ್ಪೆಷಲ್ ಕ್ರಂಚಿ ಚಿಕನ್. ಹೌಸ್ ವೈಫ್, ಬ್ಯಾಚುಲರ್ಸ್ ಆ್ಯಂಡ್ ಮಕ್ಕಳು ಕೂಡ ಮಾಡ್ಬೋದಂಥ ಈಸಿ ರೆಸಿಪಿ ಇದು. ಆ್ಯಂಡ್ ಆಲ್ವೇಸ್ ನಾವು ಯೂಸ್ ಮಾಡೋದು ಲೈಫ್ ಲೈನ್ ಟೆಂಡರ್ ಚಿಕನ್. ಫುಲ್ಲಿ ಹೈಜೆನಿಕ್ ಆ್ಯಂಡ್ ಕ್ಲೀನ್ಡ್ ಚಿಕನ್ ಇದು. ನಾವು ಇದಕ್ಕೆ ಯೂಸ್ ಮಾಡ್ತಾ ಇರೋದು ಬೋನ್ಲೆಸ್ ಚಿಕನ್. ನೀವು ಇದು ಬೋನ್ಲೆಸ್ ಆಗಿರೋದ್ರಿಂದ ಯಾವ ಶೇಪಲ್ಲಾದರೂ ಕಟ್ ಮಾಡ್ಕೋಬೋದು. ನಾನು ಆ್ಯಸ್ ಯೂಸ್ವಲಿ ಮಾಮೂಲಿ ನಾರ್ಮಲ್ ಶೇಪಲ್ಲಿ ಕಟ್ ಮಾಡ್ಕೋತಿದ್ದೀನಿ, ತಿನ್ ಶೇಪಲ್ಲಿ. ಆ್ಯಂಡ್ ಆಫ್ಟರ್ ಕಟ್ಟಿಂಗ್ ಆದಮೇಲೆ ನಾವು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಧನಿಯಾ ಪುಡಿ, ಚಿಕನ್ ಮಸಾಲ, ಸಾಲ್ಟ್ ಆ್ಯಂಡ್ ಸ್ವಲ್ಪ ಬ್ಲ್ಯಾಕ್ ಪೇಪರ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳೋಣ ಎಗ್ ವೈಟ್ ಆದಮೇಲೆ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 10 or 20 ಮಿನಿಟ್ಸ್ ಸ್ವಲ್ಪ ಮ್ಯಾರಿನೇಟ್ ಮಾಡಿ ಇಡಬೇಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಒಂದು ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯೋ ಹಾಗೆ. ನೀವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀರಾ ಅಷ್ಟು ಚೆನ್ನಾಗಿ ಮಸಾಲೆ ಅದಕ್ಕೆ ಹಿಡಿಯುತ್ತೆ. ಚಾಲೆಂಜ್ ಮಾಡಿ ಹೇಳ್ತೀನಿ, ಈ ರೆಸಿಪಿ ಆಲ್ಮೋಸ್ಟ್ 25 ಮಿನಿಟ್ಸಲ್ಲಿ ಮಾಡ್ಬೋದು. ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳೋಣ ಕಾರ್ನ್ಫ್ಲೋರ್. ಇದು ಔಟ್ಸೈಡ್ ಕೋಟಿಂಗ್ ಕ್ರಿಸ್ಪಿ ಆ್ಯಂಡ್ ಕ್ರಂಚಿಯಾಗಿ ಬರೆಸುತ್ತೆ. ಆ್ಯಂಡ್ ಫಿನಿಶಿಂಗ್ ಕೂಡ ಫೈನ್ ಆಗಿರುತ್ತೆ ಅಂತ ಹೇಳ್ಬೋದು. ಇದಕ್ಕೆ ನಾವು ಸ್ವಲ್ಪ ಲೆಮನನ್ನು ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಕ್ಚುಲಿ ಇದಕ್ಕೆ ವಿನೆಗರ್ ಯೂಸ್ ಮಾಡ್ತಾರೆ, ನಾವು ಅದನ್ನು ಯೂಸ್ ಮಾಡ್ತಿಲ್ಲ, ಲೆಮನ್ ಹಾಕ್ತಿದ್ದೀನಿ. ಲೆಮನ್ ಆಲ್ಮೋಸ್ಟ್ ಆಲ್ ಸ್ಪೈಸಿನ ಕಂಟ್ರೋಲ್ ಮಾಡೋದು. ಆ್ಯಂಡ್ ನೆಕ್ಸ್ಟ್ ಒಂದು ಪ್ಲೇಟಿಗೆ ಕಾರ್ನ್ಫ್ಲೆಕ್ಸ್ ಹಾಕ್ಕೋಬೇಕು. ಹಾಕ್ಕೊಂಡಾದ್ಮೇಲೆ ಮಸಾಲೆ ಜೊತೆ ಮಿಕ್ಸ್ ಮಾಡಿದಂಥ ಚಿಕನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಅದನ್ನು ಆಯಿಲ್ ಕಡೆ ಡಿಪ್ ಮಾಡಬೇಕು. ಡಿಪ್ ಮಾಡುವಾಗ ಯಾವುದೇ ಐಟಮ್ ಆಗಲಿ ಲೋ ಫ್ಲೇಮಲ್ಲಿ ಆಯಿಲ್ ಹೀಟ್ ಬಂದಾದಮೇಲೆ ನಿಧಾನಕ್ಕೆ ಹಾಕಬೇಕು. ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೋಬೇಕು, ಯಾಕಂದರೆ ಚಿಕನ್ ಎಷ್ಟು ನಿಧಾನಕ್ಕೆ ಬೇಯುತ್ತೋ ಅಷ್ಟು ತಿನ್ನೋಕ್ಕೆ ಜ್ಯೂಸಿಯಾಗಿ ಚೆನ್ನಾಗಿರುತ್ತೆ. ನೋಡಿ, ಇದು ಫೈನಲ್ ಟಚ್, ಯಾವ ಥರ ಗೋಲ್ಡನ್ ಕಲರಲ್ಲಿ ಬಂದಿದೆ ಕ್ರಂಚಿ ಚಿಕನ್. ಇದು ಚಿಕ್ಕ ಮಕ್ಕಳು ತುಂಬ ಇಷ್ಟಪಟ್ಟು ತಿನ್ನು KFC ಸ್ಟೈಲ್ ಕ್ರಂಚಿ ಚಿಕನ್ ಇದು. ನೌ ಆ್ಯಂಡ್ ಫೈನಲಿ ರೆಡಿ ಟು ಈಟ್ ಕ್ರಂಚಿ ಚಿಕನ್.